ಹಿಂದೂ ಪುರಾಣಗಳ ಪ್ರಕಾರ ಕಾಲಚಕ್ರವು ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ ಎಂಬ 4 ಹಂತಗಳಲ್ಲಿ ಚಲಿಸುತ್ತದೆ. ಮಹಾಭಾರತದ ಯುದ್ಧವು ಮುಕ್ತಾಯದ ಹಂತದಲ್ಲಿದ್ದಾಗ ಮುಂಬರುವ ಕಲಿಯುಗ ಹೇಗಿರುತ್ತದೆ ಎಂಬ ಕುತೂಹಲ ಪಾಂಡವರಲ್ಲಿ ಮೂಡುತ್ತದೆ. ಈ ಕುತೂಹಲವನ್ನು ಶಮನಗೊಳಿಸಲು ಜಗದ್ಗುರು ಶ್ರೀಕೃಷ್ಣನು ಪಾಂಡವರನ್ನು ಕಾಡಿಗೆ ಕಳುಹಿಸುತ್ತಾನೆ. ಅವರು ಅಲ್ಲಿ ಕಂಡ ವಿಚಿತ್ರ ದೃಶ್ಯಗಳ ಮೂಲಕ ಶ್ರೀಕೃಷ್ಣನು ಕಲಿಯುಗದ ಲಕ್ಷಣಗಳನ್ನು ಕನ್ನಡಿಯಂತೆ ಬಿಂಬಿಸುತ್ತಾನೆ. ಕೃಷ್ಣನು ವಿವರಿಸಿದ ಈ 5 ಸತ್ಯಗಳು ಇಂದಿನ ಆಧುನಿಕ ಸಮಾಜದ ಸ್ಥಿತಿಗತಿಗೆ ಕನ್ನಡಿ ಹಿಡಿದಂತಿವೆ. ಅಧಿಕಾರ ಮತ್ತು ಶೋಷಣೆಯ ಸ್ವರೂಪ. ಧರ್ಮರಾಜನಾದ ಯುಧಿಷ್ಠಿರನು ಕಾಡಿನಲ್ಲಿ 2 ಸೊಂಡಿಲುಗಳಿರುವ ಆನೆಯನ್ನು ನೋಡುತ್ತಾನೆ. ಇದನ್ನು ಕೃಷ್ಣನು ಹೀಗೆ ವಿವರಿಸುತ್ತಾನೆ: ಕಲಿಯುಗದಲ್ಲಿ ಆಡಳಿತಗಾರರು ಮತ್ತು ಅಧಿಕಾರದಲ್ಲಿರುವವರು ಜನರನ್ನು 2 ರೀತಿಯಲ್ಲಿ ಶೋಷಿಸುತ್ತಾರೆ ಎಂದು ಹೇಳುತ್ತಾನೆ. ಒಂದು ಕಡೆ ಕಾನೂನು ಮತ್ತು ರಕ್ಷಣೆಯ ಹೆಸರಿನಲ್ಲಿ, ಇನ್ನೊಂದು ಕಡೆ ಭ್ರಷ್ಟಾಚಾರ ಮತ್ತು ತೆರಿಗೆಯ ಹೆಸರಿನಲ್ಲಿ ಸಾಮಾನ್ಯ ಜನರ ಸಂಪತ್ತನ್ನು ಲೂಟಿ ಮಾಡಲಾಗುತ್ತದೆ. ರಾಜಕೀಯ ವ್ಯವಸ್ಥೆಯು ಕೇವಲ ಸ್ವಾರ್ಥ ಲಾಭಕ್ಕಾಗಿ ಕೆಲಸ ಮಾಡುತ್ತದೆ ಮತ್ತು ನ್ಯಾಯವು ಬಲಿಷ್ಠರ ಪರವಾಗಿರುತ್ತದೆ ಎಂಬುದು ಇದರ ಗಂಭೀರ ಅರ್ಥವಾಗಿದೆ. ಅತಿಯಾದ ವ್ಯಾಮೋಹ ಮತ್ತು ಸಂಬಂಧಗಳ ಪತನ. ಬಲಿಷ್ಠ ಭೀಮನು ಕಾಡಿನಲ್ಲಿ ಒಂದು ವಿಲಕ್ಷಣ ದೃಶ್ಯವನ್ನು ನೋಡುತ್ತಾನೆ. ಹಸುವೊಂದು ತನ್ನ ಕರುವಿನ ಮೈಯನ್ನು ಅತಿಯಾಗಿ ನೆಕ್ಕುತ್ತಿರುತ್ತದೆ. ಅದು ಎಷ್ಟರ ಮಟ್ಟಿಗೆ ಎಂದರೆ ಕರುವಿನ ಚರ್ಮ ಸುಲಿದು ರಕ್ತ ಬರಲಾರಂಭಿಸುತ್ತದೆ. ಇದು ಕಲಿಯುಗದ ಪೋಷಕರು ಮತ್ತು ಮಕ್ಕಳ ನಡುವಿನ ಸಂಬಂಧವನ್ನು ಸೂಚಿಸುತ್ತದೆ. ಪೋಷಕರು ತಮ್ಮ ಮಕ್ಕಳ ಮೇಲಿನ ಅತಿಯಾದ ಪ್ರೀತಿ ಅಥವಾ ಅಂಧಾಭಿಮಾನದಿಂದಾಗಿ ಅವರ ತಪ್ಪುಗಳನ್ನು ತಿದ್ದುವುದಿಲ್ಲ. ಈ ಅತಿಯಾದ ಮಮತೆಯು ಮಕ್ಕಳ ಸ್ವಂತಿಕೆಯನ್ನು ಮತ್ತು ನೈತಿಕ ಶಕ್ತಿಯನ್ನು ನಾಶಪಡಿಸಿ ಅವರನ್ನು ಜೀವನದ ಸಂಘರ್ಷಗಳಿಗೆ ಅಸಮರ್ಥರನ್ನಾಗಿ ಮಾಡುತ್ತದೆ. ಜ್ಞಾನದ ವಿಕೃತಿ ಮತ್ತು ಆಧ್ಯಾತ್ಮಿಕ ಕಪಟತನ. ಅರ್ಜುನನು ಕಂಡ ದೃಶ್ಯ ಅತ್ಯಂತ ಮಾರ್ಮಿಕವಾಗಿತ್ತು. ಒಂದು ಹದ್ದಿನ ರೆಕ್ಕೆಗಳ ಮೇಲೆ ಪವಿತ್ರ ವೇದಗಳ ಮಂತ್ರಗಳು ಬರೆಯಲ್ಪಟ್ಟಿದ್ದವು. ಆದರೆ ಆ ಹದ್ದು ಸತ್ತ ಪ್ರಾಣಿಯ ಮಾಂಸವನ್ನು ತಿನ್ನುತ್ತಿತ್ತು. ಕಲಿಯುಗದಲ್ಲಿ ವಿದ್ವಾಂಸರು, ಧಾರ್ಮಿಕ ಗುರುಗಳು ಮತ್ತು ಜ್ಞಾನಿಗಳು ಸಮಾಜಕ್ಕೆ ದೊಡ್ಡ ಮಟ್ಟದ ಸಿದ್ಧಾಂತಗಳನ್ನು ಬೋಧಿಸುತ್ತಾರೆ. ಆದರೆ ಅವರ ವೈಯಕ್ತಿಕ ಜೀವನವು ಕೇವಲ ಭೌತಿಕ ಸುಖ ಮತ್ತು ಸ್ವಾರ್ಥದಿಂದ ಕೂಡಿರುತ್ತದೆ. ಜ್ಞಾನವು ಕೇವಲ ಪ್ರದರ್ಶನ ವಸ್ತುವಾಗುತ್ತದೆಯೇ ಹೊರತು ಅದು ಅವರ ನಡತೆಯಲ್ಲಿ ಇರುವುದಿಲ್ಲ ಎಂಬುದನ್ನು ಇದು ಸ್ಪಷ್ಟಪಡಿಸುತ್ತದೆ. ಪಾಪದ ಅಬ್ಬರ ಮತ್ತು ಭಕ್ತಿಯ ಶಕ್ತಿ. ನಕುಲನು ಒಂದು ದೊಡ್ಡ ಬಂಡೆಯು ಬೆಟ್ಟದಿಂದ ಉರುಳಿ ಬರುವುದನ್ನು ನೋಡುತ್ತಾನೆ. ಆ ಬಂಡೆಯನ್ನು ದಾರಿಯಲ್ಲಿದ್ದ ಬೃಹತ್ ಮರಗಳಾಗಲಿ ಅಥವಾ ಕಲ್ಲುಗಳಾಗಲಿ ತಡೆಯಲು ಸಾಧ್ಯವಾಗುವುದಿಲ್ಲ. ಆದರೆ ಅಂತಿಮವಾಗಿ ಒಂದು ಸಣ್ಣ ಗಿಡದ ಸ್ಪರ್ಶದಿಂದ ಅದು ನಿಲ್ಲುತ್ತದೆ. ಕಲಿಯುಗದಲ್ಲಿ ಮನುಷ್ಯನ ಪಾಪದ ರಾಶಿಯು ಬೆಟ್ಟದಂತೆ ಬೆಳೆದಿರುತ್ತದೆ. ಈ ಪಾಪದ ಹೊರೆಯನ್ನು ತಡೆಯಲು ಹಣ, ಅಂತಸ್ತು ಅಥವಾ ಅಧಿಕಾರಕ್ಕೆ ಸಾಧ್ಯವಿಲ್ಲ. ಮನುಷ್ಯನ ಅಶಾಂತಿಯನ್ನು ಹೋಗಲಾಡಿಸಿ ಅವನನ್ನು ಪತನದಿಂದ ರಕ್ಷಿಸಲು ಕೇವಲ ಹರಿನಾಮ ಅಥವಾ ಸಾತ್ವಿಕವಾದ ಭಕ್ತಿ ಮಾತ್ರ ಶಕ್ತವಾಗಿರುತ್ತದೆ ಎಂಬುದು ಇಲ್ಲಿನ ಸಾರಾಂಶ. ಸಾಮಾಜಿಕ ಅಸಮಾನತೆ ಮತ್ತು ಮಾನವೀಯತೆಯ ಬರ. ಕೊನೆಯದಾಗಿ ಸಹದೇವನು 5 ಬಾವಿಗಳನ್ನು ನೋಡುತ್ತಾನೆ. ಸುತ್ತಲಿನ 4 ಬಾವಿಗಳು ನೀರಿನಿಂದ ತುಂಬಿ ತುಳುಕುತ್ತಿದ್ದರೂ ಮಧ್ಯದಲ್ಲಿದ್ದ ಬಾವಿ ಮಾತ್ರ ಸಂಪೂರ್ಣವಾಗಿ ಬತ್ತಿ ಹೋಗಿರುತ್ತದೆ. ಇದು ಕಲಿಯುಗದ ಆರ್ಥಿಕ ಅಸಮಾನತೆಯನ್ನು ಬಿಂಬಿಸುತ್ತದೆ. ಶ್ರೀಮಂತರು ತಮ್ಮ ಮೋಜು, ವಿವಾಹ ಮತ್ತು ಹಬ್ಬಗಳಿಗೆ ಕೋಟ್ಯಂತರ ರೂಪಾಯಿಗಳನ್ನು ವ್ಯಯಿಸುತ್ತಾರೆ. ಆದರೆ ಅದೇ ಸಮಯದಲ್ಲಿ ಅವರ ಮನೆಯ ಹತ್ತಿರದಲ್ಲೇ ಇರುವ ಬಡವನ ಹಸಿವನ್ನು ನೀಗಿಸಲು ಅವರಿಗೆ ಮನಸ್ಸಿರುವುದಿಲ್ಲ. ಸಂಪತ್ತು ಹಂಚಿಕೆಯಾಗದೆ ಕೆಲವು ಜನರ ಬಳಿ ಶೇಖರಣೆಯಾಗುತ್ತದೆ ಎಂಬುದು ಇದರ ಕಟು ವಾಸ್ತವ. ಶ್ರೀಕೃಷ್ಣನು ಪಾಂಡವರ ಮೂಲಕ ನೀಡಿದ ಈ 5 ಸಂದೇಶಗಳು ಕಲಿಯುಗದಲ್ಲಿ ಮಾನವೀಯತೆ ಎದುರಿಸಲಿರುವ ಸವಾಲುಗಳನ್ನು ಮುನ್ಸೂಚಿಸುತ್ತವೆ. ಈ ಅಧರ್ಮದ ಯುಗದಲ್ಲಿ ಮನುಷ್ಯನು ಕೇವಲ ಭೌತಿಕ ಸುಖದ ಹಿಂದೆ ಬಿದ್ದು ತನ್ನ ಅಂತರಾತ್ಮವನ್ನು ಮರೆಯುತ್ತಾನೆ. ಆದರೆ ಇಂತಹ ಕಠಿಣ ಕಾಲದಲ್ಲೂ ಧರ್ಮ, ಸಹಾನುಭೂತಿ ಮತ್ತು ಭಕ್ತಿಯ ಮಾರ್ಗವನ್ನು ಅನುಸರಿಸುವವನು ಮಾತ್ರ ಶಾಂತಿಯನ್ನು ಕಂಡುಕೊಳ್ಳಲು ಸಾಧ್ಯ ಎಂಬುದು ಈ ಕಥೆಯ ಅಂತಿಮ ಸಂದೇಶವಾಗಿದೆ. ಸ್ನೇಹಿತರೆ, ಇತಿಹಾಸ ಮತ್ತು ಪುರಾಣಗಳ ಇಂತಹ ಮತ್ತಷ್ಟು ಅಚ್ಚರಿಯ ರಹಸ್ಯಗಳು ನಮ್ಮ ಚಾನೆಲ್ನಲ್ಲಿ ನಿಮಗಾಗಿ ಕಾಯುತ್ತಿವೆ. ಇಂತಹ ಆಳವಾದ ಮತ್ತು ಅಪರೂಪದ ವಿಷಯಗಳಿಗಾಗಿ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಕುತೂಹಲ ಸದಾ ಇರಲಿ, ಜ್ಞಾನದ ಹಸಿವು ಹೆಚ್ಚುತ್ತಿರಲಿ. ಯುಗಾಂಶ. ಯುಗಗಳ ಇತಿಹಾಸ, ವಿಜ್ಞಾನದ ರಹಸ್ಯ, ಇನ್ಯಾರೂ ಹೇಳದ ಸತ್ಯದ ಏಕೈಕ ಅಂಶ.